ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನರೇಂದ್ರ ಮೋದಿ ಅವರು ಕರ್ನಾಟಕ ಪ್ರವಾಸದಲ್ಲಿದ್ದಾರೆ. ಅದರಲ್ಲೂ ಮೈಸೂರು ಯೋಗ ದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋದು ವಿಶೇಷ. ಮೋದಿ ಅವರು ಮೈಸೂರಿಗೆ ಕಾಲಿಡುವ ಮೊದಲೇ ಇಕ್ಕಟ್ಟಲ್ಲಿ ಸಿಕ್ಕಿಸಿದ್ದಾರೆ ಸಿದ್ದರಾಮಯ್ಯನವರು. ಮೈಸೂರಿಗರನ್ನ ಬಡಿದೆಬ್ಬಿಸುವ ಮೂಲಕ ಮತ್ತೊಂದು ಕಡೆ ಬಿಜೆಪಿ ಯಾವ ಲೆಕ್ಕಾಚಾರದಿಂದ ಬೆಂಗಳೂರು ಮೈಸೂರಲ್ಲಿ ಮೋದಿ ಅವರ ಕಾರ್ಯಕ್ರಮವನ್ನು ಆಯೋಜಿಸಿದೆಯೋ ಆ ಲೆಕ್ಕಾಚಾರವನ್ನೇ ತಲೆ ಕೆಳಗು ಮಾಡುವಂತಹ ಬಾಣ ಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ವೆರಿ ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಮ ಮುಂದೆ ಇರ್ತಾ ಇದ್ದೇವೆ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ. ಎಸ್ ವೀಕ್ಷಕರೇ, ಕಳೆದ ಬಾರಿ ಸಿದ್ದರಾಮಯ್ಯನವರ ಗೌರ್ಮೆಂಟ್ ಇದ್ದ ಟೈಮಲ್ಲಿ ಮೋದಿ ಅವರಿಗೆ ಸಿದ್ದರಾಮಯ್ಯ ಕರ್ನಾಟಕಕ್ಕೆ ವೆಲ್ಕಮ್ ಮಾಡಿದ ರೀತಿಯನ್ನ ಒಂದು ಸಲ ಮೆಲುಕು ಹಾಕ್ಬಿಡೋಣ. ನಂಬರ್ 1 ರಾಜ್ಯಕ್ಕೆ ಸ್ವಾಗತ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಂತ ಹೇಳುವ ಮೂಲಕ, ಆ ರೀತಿಯ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸುವ ಮೂಲಕ ಕರ್ನಾಟಕ ಆಲ್ರೆಡಿ ಟಾಪಲ್ಲಿದೆ. ಕಾಂಗ್ರೆಸ್ ಆಡಳಿತದ ಅಡಿಯಲ್ಲಿ ನಂಬರ್ 1 ರಾಜ್ಯಕ್ಕೆ ನಿಮಗೆ ಸುಸ್ವಾಗತ ಅಂತ ಯಾವ ರೀತಿ ವೆಲ್ಕಮ್ ಸಿಕ್ಕಿತ್ತು ಮೋದಿ ಅವ್ರಿಗೆ ಅನ್ನೋದು ನಮಗೆಲ್ರಿಗೂ ನೆನಪಿದೆ. ಈಗ ಮೈಸೂರು, ಸಿದ್ದರಾಮಯ್ಯನವರ ತವರು ಮೈಸೂರಿಗೆ ಎಂಟ್ರಿ ಆಗೋದಕ್ಕಿಂತ ಮುಂಚೆನೆ ಮೋದಿ ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. ತಮ್ಮ ಸವಾಲುಗಳ ಮೂಲಕ ಮೈಸೂರಿಗರನ್ನ ಬಡಿದೆಬ್ಬಿಸುವ ಮೂಲಕ. ಯಾವ ಥರ ಅಂತ ಕೇಳಿದ್ರೆ, ಅವತ್ತು ಇದೇ ಮೈಸೂರಿನ ಸುತ್ತಮುತ್ತಲಿನ ಜನ, ಚಾಮರಾಜನಗರದ ಜನ ಉಸಿರಾಡೋದಿಕ್ಕಾಗದೆ ಸಾವು ಬದುಕಿನ ಹೋರಾಟ ಮಾಡಿದ್ರಲ್ವ. ಆಕ್ಸಿಜನ್ ಸಿಗದೆ ಯಾವ ರೀತಿ ದುರಂತ ಆಯಿತು ಚಾಮರಾಜನಗರದ ಆಸ್ಪತ್ರೆಯಲ್ಲಿ ಅನ್ನೋದು ಇಡೀ ದೇಶ ನೋಡಿದೆ. ಆ ದುರಂತವನ್ನು ಪ್ರಧಾನಿನೂ ಬರಲಿಲ್ಲ, ಮುಖ್ಯಮಂತ್ರಿನೂ ಬರಲಿಲ್ಲ, BJP ಗೌರ್ಮೆಂಟ್ ಅದಕ್ಕೆ ಸ್ಪಂದಿಸಲಿಲ್ಲ. ಅಷ್ಟು ದೊಡ್ಡ ಸಾವು ನೋವುಗಳಾದವು ಕರೋನಾ ಟೈಮಲ್ಲಿ. ಉಸಿರಾಡೋದಿಕ್ಕೆ ಆಗದೆ ಆಕ್ಸಿಜನ್ ಕೊಡದ ಕಾರಣದಿಂದಾಗಿ ಇವತ್ತು ಅದೇ ಮೈಸೂರಲ್ಲಿ ನೀವು ಯೋಗ ಹೇಳ್ಕೊಟ್ಟು ಉಸಿರಾಟ ಹೇಳ್ಕೊಡೋಕೆ ಬಂದಿದ್ದೀರಾ ಅಂತ ಚಾಟಿ ಬೀಸುವ ಮೂಲಕ ಸ್ವಾಗತ ಮಾಡ್ತಿದ್ದಾರೆ ನರೇಂದ್ರ ಮೋದಿ ಅವರನ್ನ ತಮ್ಮ ತವರು ಮೈಸೂರಿಗೆ. ಸಿದ್ದರಾಮಯ್ಯನವರು ಇನ್ನೂ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡುವ ಮೂಲಕ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯನವರು. ಮೈಸೂರಿಗರ ಭಾವನೆಯಾಗಿದ್ದ SBM ಬ್ಯಾಂಕ್, ಮೈಸೂರು ಬ್ಯಾಂಕ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆರಂಭ ಮಾಡಿದ 1913ರಲ್ಲಿ ಆರಂಭ ಆದಂಥ ವಿಶ್ವೇಶ್ವರಯ್ಯನವರು ಬಲ ತುಂಬಿದಂತಹ ಈ ಬ್ಯಾಂಕ್ನ ಅಸ್ತಿತ್ವವೇ ಇಲ್ಲದಂತೆ ಮಾಡಿದ್ರಿ. ಇವತ್ತು ಮೈಸೂರಿಗೆ ಬರ್ತಾ ಇದ್ದೀರಾ, ಮೈಸೂರಿನ ಜನಕ್ಕೆ ಏನು ಉತ್ತರ ಕೊಡ್ತೀರಾ ನೀವು ಅಂತ ಕೇಳುವ ಮೂಲಕ ರಾಷ್ಟ್ರೀಕರಣ, ಬ್ಯಾಂಕ್ ರಾಷ್ಟ್ರೀಕರಣದ ವಿಚಾರ ಪ್ರಸ್ತಾಪ ಮಾಡಿ ಚಾಟಿ ಬೀಸಿದ್ದಾರೆ. ಮೈಸೂರಿಗರ ಭಾವನೆಯನ್ನ ಬಡಿದೆಬ್ಬಿಸೋ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈಗ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಯಾವ ಥರ ಹಿಂದಿ ಹೇರಿಕೆಗಳಾಗ್ತಿವೆ, ಯಾವ ಥರ ಜನಸಾಮಾನ್ಯರು ಹಳ್ಳಿಗರು ಹೋದಾಗ ಅಲ್ಲಿ ಹಿಂಸೆ, ನರಕಯಾತನೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಬೇಕಾದಷ್ಟು ವಿಡಿಯೋಗಳು ಸಿಗ್ತವೆ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದರೆ. ಇದೆಲ್ಲವನ್ನ ನೆನಪಿಸುವ ಮೂಲಕ ನರೇಂದ್ರ ಮೋದಿ ಅವರ ಸರ್ಕಾರ, BJP ಸರ್ಕಾರದ ವಿರುದ್ಧ ಚಾಟಿ ಬೀಸಿ ವೆಲ್ಕಮ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಮೋದಿ ಅವರನ್ನ ಮೈಸೂರಿಗೆ, ತನ್ನ ತವರು ಜಿಲ್ಲೆಗೆ. ಅಷ್ಟೇ ಅಲ್ಲ, ಮೇಕೆದಾಟು ವಿಚಾರ, ಬೆಂಗಳೂರಿಗೆ ಬಂದು ನೀವು ಇಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಕೊಡ್ತೀರಾ, ಆದರೆ ಬೇಸಿಕ್ ಮೂಲಭೂತ ಕುಡಿಯೋ ನೀರನ್ನು ಒದಗಿಸುವಂಥ ಬೆಂಗಳೂರು ಸುತ್ತಮುತ್ತಲಿನ ಗ್ರಾಮಾಂತರ ಭಾಗ, ರಾಮನಗರ, ಇಲ್ಲೆಲ್ಲ ಕುಡಿಯೋ ನೀರಿಗೆ ಬಹಳ ಅವಶ್ಯಕವಾಗಿರುವಂಥ ಮೇಕೆದಾಟು ಯೋಜನೆ ಯಾಕೆ ನೀವು ಪರ್ಮಿಷನ್ ಕೊಡ್ತಾ ಇಲ್ಲ? ತಮಿಳುನಾಡು ಸರ್ಕಾರದ ಒತ್ತಡಕ್ಕೋ ಅಥವಾ ಕರ್ನಾಟಕ ಸರ್ಕಾರದ ಬಗ್ಗೆ ನಿಮ್ಮ ಪೂರ್ವಗ್ರಹದ ಕಾರಣದಿಂದಾನೋ ಉತ್ತರ ಕೊಡಿ ಮೋದಿ ಅವರೇ ಅಂತ ಚಾಟಿ ಬೀಸುವ ಮೂಲಕ ಬೆಂಗಳೂರಿನಲ್ಲಿ ನರೇಂದ್ರ ಮೋದಿ ಅವರ ಮೂಲಕ BJP ಏನು ಟಾರ್ಗೆಟ್ ರೀಚ್ ಮಾಡುವಂಥ ಗುರಿಯನ್ನು ಹೊಂದಿತ್ತೋ ಆ ಲೆಕ್ಕಾಚಾರ ತಲೆ ಕೆಳಗು ಮಾಡೋದಕ್ಕೆ ಬಾಣ ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಇನ್ನು ಸಬ್-ಅರ್ಬನ್ ರೈಲು ಇವೆಲ್ಲ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಲ್ಲಿ ಏನೇನು ಸೇರಿದೆ ಈ ಬಾರಿಯ ಪ್ರವಾಸದಲ್ಲಿ, ಪ್ರತಿಯೊಂದು ವಿಚಾರದ ಲೋಪದೋಷಗಳನ್ನು ಕೂಡ ಎಳೆದೆಳೆದು ತೆಗೆದು ಚಾಟಿ ಬೀಸಿದ್ದಾರೆ ಸಿದ್ದರಾಮಯ್ಯನವರು. ಸಬ್-ಅರ್ಬನ್ ರೈಲು ಕೇಳು ಅದೊಂದು ರೂಢಿನೇ ಆಗಿಬಿಟ್ಟಿದೆ ಜನಕ್ಕೆ. ಪ್ರತಿ ಬಾರಿ ಬಜೆಟ್ನಲ್ಲೂ ಕೂಡ ಇರ್ತಿತ್ತು. ಅಷ್ಟು ಡಿಲೇ ಆಗಿತ್ತು. ಯಾರ ಕಾರಣದಿಂದಾಗಿ? ಪ್ರತಿ ಬಾರಿಯೂ ಪ್ರಸ್ತಾಪ ಆಗತ್ತೆ, ಇಷ್ಟು ಅಮೌಂಟನ್ನು ತೆಗೆದಿಟ್ಟಿದ್ದಾರೆ ಅನ್ನೋದನ್ನು ಸುದ್ದಿ ನೋಡಿದ್ದೇ ಆಯ್ತೇ ಬಿಟ್ಟರೆ ಇದುವರೆಗೂ ನೋಡೋ ಭಾಗ್ಯ ಸಿಗಲೇ ಇಲ್ಲ. ಯಾರ ಕಾರಣದಿಂದ ಡಿಲೇ ಆಯಿತು? 20% ಕೇಂದ್ರ ಸರ್ಕಾರದಿಂದ ಬರಬೇಕು, ಕೊಟ್ಟಿದ್ದೀರಾ ನೀವು ಅಂತ ಕೇಳುವ ಮೂಲಕ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯನವರು. ಸತ್ಯ ದರ್ಶನ ಮಾಡಿಸೋದಕ್ಕೆ, ಬೆಂಗಳೂರಿಗರಿಗೆ ವಾಸ್ತವದ ಪರಿಚಯ ಮಾಡಿಸೋದಕ್ಕೆ ಅಂಕಿ ಅಂಶಗಳ ಸಮೇತ ಸವಾಲ್ ಹಾಕಿದ್ದಾರೆ ಸಿದ್ದರಾಮಯ್ಯನವರು. ಇನ್ನು GST ಪರಿಹಾರ ಅಂತ 18,000 ಕೋಟಿ
ಹಣ ಅಲ್ಲ, ಸಾಲ ಕೊಟ್ಟಿದೆ ಕೇಂದ್ರ ಸರ್ಕಾರ ಸ್ಟೇಟ್ ಗೌರ್ಮೆಂಟ್ಗೆ 18,000 ಕೋಟಿ ಸಾಲವನ್ನು ಜನರ ಮೇಲೆ ಸೆಸ್ ವಿಧಿಸುವ ಮೂಲಕ ಸಂಗ್ರಹಿಸಲಾಗ್ತಿದೆ. ಈ ಹೆಚ್ಚಿನ ಹೊರೆಯನ್ನು ನಮ್ಮ ಮೇಲೆ ಯಾಕೆ ಹೊರಿಸ್ತಾ ಇದ್ದೀರಿ ಜನರ ಮೇಲೆ ಅನ್ನುವಂಥ ಪ್ರಶ್ನೆಯನ್ನು ಎತ್ತುವ ಮೂಲಕ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯನವರು. ಅಷ್ಟೇ ಅಲ್ಲ, ಕೃಷಿ ಕಾಯ್ದೆಯನ್ನು ನೀವು ವಾಪಸ್ ಪಡ್ಕೊಂಡ್ರಿ, ಆದರೆ ಕರ್ನಾಟಕದಲ್ಲಿ ಮಾತ್ರ ಯಾಕೆ ವಾಪಸ್ ಪಡ್ಕೊಳ್ತಾ ಇಲ್ಲ? ನೀವೇ ಹೇಳಿ ಇರಿಸಿದ್ದು ಅಥವಾ ಇದು ಯಾವ ಲೆಕ್ಕಾಚಾರ ಅನ್ನೋದನ್ನು ಉತ್ತರಿಸಿ ಅಂತ ಸವಾಲು ಹಾಕಿದ್ದಾರೆ ಸಿದ್ದರಾಮಯ್ಯನವರು. ಜೊತೆಗೆ 40% ಕಮಿಷನ್, ಸಿದ್ದರಾಮಯ್ಯ ಸೀದಾ ರೂಪಯ್ಯ 10% ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ರು ನರೇಂದ್ರ ಮೋದಿ ಅವರು ಕಳೆದ ಬಾರಿ ಚುನಾವಣಾ ಪ್ರಚಾರಕ್ಕೆ ಬಂದಾಗ. ಆದರೆ ಇವತ್ತು ನಿಮ್ಮ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 40% ಕಮಿಷನ್ ಆರೋಪ ಯಾವ ಮಟ್ಟದಲ್ಲಿ ಸದ್ದು ಮಾಡ್ತು? ಗುತ್ತಿಗೆದಾರರೇ ಖುದ್ದು ನಿಮಗೆ ಪತ್ರ ಬರೆದಿದ್ದಾರೆ. ಅದಕ್ಕೆ ಉತ್ತರಿಸಿದ್ರ ಇಲ್ಲಾದ ಗುತ್ತಿಗೆದಾರರ ಸಾವು ನೋವಿಗೆ ಯಾರು ಹೊಣೆ? ಉತ್ತರ ಕೊಡಿ ಮೋದಿಯವರೇ ಅಂತ ಸವಾಲು ಹಾಕಿದ್ದಾರೆ ಸಿದ್ದರಾಮಯ್ಯನವರು. ಎಲ್ಲಕ್ಕಿಂತ ಪ್ರಮುಖವಾಗಿ ಕನ್ನಡಿಗರ ಅಸ್ಮಿತೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಮಿತ್ ಶಾ ಅವರು ಹಿಂದಿ ಹೇರಿಕೆ ಮಾಡೋದಕ್ಕೆ ಬರ್ತಾ ಇದ್ದಾರಲ್ವಾ, ರಾಷ್ಟ್ರಭಾಷೆ ಹಿಂದಿ ಅಂತ ಹೇಳುವ ಮೂಲಕ ಹಿಂದಿ ಹೇರಿಕೆ ಅಂತ ಬಂದಾಗ ಸದಾ ಮೌನ ವಹಿಸ್ತಿರಲ್ವಾ ಮೋದಿ ಅವರೇ? ಹಾಗಾದರೆ ಇವತ್ತೇ ಉತ್ತರಿಸಿ, ಪ್ರಾದೇಶಿಕ ಭಾಷೆಗಳ ಬಗ್ಗೆ ನಿಮ್ಮ ನಿಲುವೇನು? ನಿಮಗೆ ಗೌರವ ಇಲ್ವಾ? ಕನ್ನಡದ ಬಗ್ಗೆ ನಿಮಗೆ ಗೌರವ ಕಾಳಜಿ ಇದೆಯೋ ಇಲ್ವೋ? ಮೊದಲು ಉತ್ತರ ಕೊಡಿ ಅಂತ ಸವಾಲೆಸಗಿದ್ದಾರೆ. ಈ ಥರ ಸಾಲು ಸಾಲು ಸರಣಿ ಪ್ರಶ್ನೆಗಳನ್ನು ಕೇಳಿ ನರೇಂದ್ರ ಮೋದಿ ಅವರಿಗೆ ಸ್ವಾಗತ ಕೋರಿದ್ದಾರೆ ಸಿದ್ದರಾಮಯ್ಯನವರು ತಮ್ಮದೇ ಸ್ಟೈಲ್ನಲ್ಲಿ. ಅದರಲ್ಲೂ ಪ್ರಮುಖವಾಗಿ ತಮ್ಮ ತವರು ಜಿಲ್ಲೆ ಮೈಸೂರಿನ ಜನರ ಭಾವನೆಗಳನ್ನು ಬಡಿದೆಬ್ಬಿಸಿದ್ದಾರೆ. ಮೈಸೂರು ಅಸ್ಮಿತೆ ವಿಚಾರವನ್ನು ಬಡಿದೇಳುವಂತೆ ಮಾಡಿದ್ದಾರೆ. ಮೈಸೂರಿಗೆ ಸಂಬಂಧಪಟ್ಟ ಹಲವು ಪ್ರಶ್ನೆಗಳನ್ನು ಕೇಳುವ ಮೂಲಕ, ಸವಾಲುಗಳನ್ನು ಹಾಕುವ ಮೂಲಕ ಬೆಂಗಳೂರು ಮೈಸೂರಲ್ಲಿ ಯಾಕೆ ಮೋದಿಯವರ ಕಾರ್ಯಕ್ರಮ, ಯಾಕೆ ಇಲ್ಲಿಂದಾನೇ ಅಖಾಡ ಸಜ್ಜುಗೊಳ್ತಾ ಇದೆ ಚುನಾವಣೆಗೆ ಅಂತ ಕೇಳಿದ್ರೆ, ಮೊದಲನೇದಾಗಿ ಬ್ರ್ಯಾಂಡ್ ಬೆಂಗಳೂರು ಇಮೇಜ್ಗೆ ಧಕ್ಕೆಯಾಗಿದೆ. ಅದನ್ನು ಮೋದಿಯವರ ಮೂಲಕ, ಮೋದಿ ಎಂಟ್ರಿಯ ಮೂಲಕ ಸರಿ ಮಾಡಿಕೊಳ್ಳೋದು ಬಿಜೆಪಿ ಲೆಕ್ಕಾಚಾರ. ಎರಡನೇದು ಮೈಸೂರು, ಅದು ಯೋಗನಗರಿ, ಹಾಗಾಗಿ ಅಲ್ಲಿ ಯೋಗ ದಿನಾಚರಣೆ ಅಂತ ಅನಿಸಿದ್ರು ಹಳೆ ಮೈಸೂರು ಭಾಗದ ಮೇಲೆ ಕಣ್ಣಿಟ್ಟಿರುವ ಅತಿ ಹೆಚ್ಚು ಕ್ಷೇತ್ರಗಳನ್ನು ಅಲ್ಲಿ ಗಳಿಸೋದಕ್ಕೆ ತಯಾರಿ ಮಾಡ್ಕೊಳ್ತಿರುವಂತಹ ಬಿಜೆಪಿ ನರೇಂದ್ರ ಮೋದಿ ಅವ್ರನ್ನ ಮೈಸೂರಿಗೆ ಕರೆಸ್ತಾ ಇರೋದ್ರ ಹಿಂದೆ ಬೇರೆ ಬೇರೆ ರಾಜಕೀಯ ಲೆಕ್ಕಾಚಾರಗಳು ಕೂಡ ಇರೋದಿಲ್ಲ. ಹಾಗಾಗಿ ಈ ಭಾಗದಲ್ಲಿ ಬಿಜೆಪಿ ಸರ್ಕಾರದಿಂದಾಗಿ, ಕೇಂದ್ರ ಸರ್ಕಾರದ ಯೋಜನೆಗಳಿಂದಾಗಿ, ಅವರ ಧೋರಣೆಯಿಂದಾಗಿ ಏನೇನು ಸಮಸ್ಯೆ ಆಗಿದೆ ಅನ್ನೋದನ್ನ ಎತ್ತಿ ಎತ್ತಿ ತೋರಿಸುವ ಮೂಲಕ ಕೆಂಡದ ಮೇಲಿರೋ ಬೂದಿಯನ್ನ ಸರಿಸಿ ಬೆಂಕಿ ಇರೋದು ಎಲ್ಲಿ ಅನ್ನೋದನ್ನ ತೋರಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಬಿಜೆಪಿ ಲೆಕ್ಕಾಚಾರ ಇರೋದು ಇಲ್ಲೇನೆ. ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ RSS ಕಾರ್ಯಾಚರಣೆ ಶುರು ಮಾಡಿದೆ. ಆಪರೇಷನ್ ಕಮಲ ಸದ್ದು ಮಾಡ್ತಾ ಇದೆ. ಮೋದಿ ಒಮ್ಮೆ ಎಂಟ್ರಿ ಕೊಟ್ಟು ಬಿಟ್ರೆ ಅಲ್ಲಿ ಸುಲಭವಾಗಿ ಕೇಸರಿ ಕಹಳೆಯನ್ನ ಮೊಳಗಿಸಬಹುದು ಅಂತ. ಆದರೆ ಈ ಎಲ್ಲ ಲೆಕ್ಕಾಚಾರಗಳನ್ನ ತಲೆ ಕೆಳಗೆ ಮಾಡೋದಕ್ಕೆ ಸಿದ್ದರಾಮಯ್ಯನವರು ತಮ್ಮದೇ ರೀತಿಯಲ್ಲಿ ರಣತಂತ್ರವನ್ನ ಹೆಣೆದಿದ್ದಾರೆ. ವೀಕ್ಷಕರೇ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ. ಥ್ಯಾಂಕ್ ಯು.